ಹೇಳ್ತಾ ಹೋಗಿ ನೀವು. ಇದು ಬೇಲದ ಹಣ್ಣಿದ್ದು ಹಲ್ವಾ. ಇದು ಬೇಲದ ಹಣ್ಣಿನ ಹಲ್ವಾ. ಓಕೆ. ಇದು ನೆಲ್ಲಿಕಾಯಿ ಹಲ್ವಾ. ಇದು ಶುಂಠಿ ಪುಡಿ. ಹಾಂ ಹಾಂ. ಪುನರ್ಪುಳಿ. ಇದು ಬಾಳೆ ದಿಂಡಿಂದ ಚಾಕ್ಲೇಟ್ ಥರ. ಇದಕ್ಕೆ ಚಪ್ಪರ್ಮೆಂಟ್ ಅಂತ ಹೆಸರಿಟ್ಟಿದ್ದೀವಿ. ಹಾಂ ಹಾಂ ಹಾಂ. ಅದು ರುಚಿಗೂ ಆಗುತ್ತೆ, ಮೆಡಿಸಿನ್ ಥರನೂ ಆಗುತ್ತೆ. ಇದು ನೋಡಿ ಹಲಸಿನ ಹಣ್ಣಿಂದು ಹಲ್ವಾ. ಈ ಥರ ಚಪ್ಪತ್ತು ತಿನ್ನೋದಕ್ಕೆ ಮಾಂಬಳ ಅಂತ. ಈ ಥರ ಮಾವಿನ ಹಣ್ಣಿದ್ದು, ಬಾಳೆಹಣ್ಣಿದ್ದು ಎಲ್ಲ ಬರುತ್ತೆ. ಇದು ಫಿಗ್, ಅಂಜೂರ. ಇವೆಲ್ಲ ಭಾವನಾ ಹಿಪ್ಪಿಲಿ, ಭಾವನಾ ಹರಿದ್ರ, ಹಾಗೆ ಭಾವನಾ ಶುಂಠಿ. ಇವೆಲ್ಲ ಚಪ್ಪರ್ಸಿ ತಿನ್ನೋದಕ್ಕೆ ಜೀರ್ಣಶಕ್ತಿಗೆ ಮತ್ತೆ ಊಟಕ್ಕೂ ಮೊದಲು ಒಂದು ಹಾಫ್ ಅನ್ ಅವರ್ ಮೊದಲು ಅದನ್ನ ಬಾಯಲ್ಲಿ ಇಟ್ಕೊಂಡು ಅದರ ರಸ ಎಲ್ಲ ತಗೊಂಡ್ರೆ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ. ತುಂಬ ಹೆಲ್ಪ್ ಆಗುತ್ತೆ ಆ ಥರ. ಇದು ನೋಡಿ ಸಪೋಟ ಹಣ್ಣಿಂದು ಪುಡಿ. ಡ್ರೈ ಮಾಡಿ ಪೌಡರ್ ಮಾಡೋದು. ಪಂಚಕಜ್ಜಾಯತನ ತಿನ್ಕೋಬಹುದು. ಇದರಲ್ಲಿ ರಸಾಯನನ, ಪಾಯಸನ ಬೇರೆ ಅದನ್ನ ಬೇಕಾದ್ರೆ ಮಾಡ್ಕೋಬಹುದು, ಜ್ಯೂಸು. ಇದಾ ಹುಣಸೆಹಣ್ಣು, ನ್ಯಾಚುರಲ್ ಹುಣಸೆಹಣ್ಣು. ಹಾಗೆ ಕೆಳಗಡೆ ಬಕೆಟ್ಸಲ್ಲಿ ಏನಿದೆ? ಸ್ಟಾಕ್ ಪ್ಯಾಕ್ ಮಾಡೋದಕ್ಕೆ. ಇದಕ್ಕೆ ಸ್ಟಾಕು. ಇದು ಹಿಪ್ಪಲಿ, ಇದು ಎಲ್ಲ ಆಯಿತು. ಇದು ಚಳ್ಳೆ ಹಣ್ಣು ಅಂತೇಳಿ ಭಾವನಾ ಕೊಟ್ಟಿರೋದೆ. ಹಾಂ. ಹಿಂದೆ ಎಲ್ಲ ಚಳ್ಳೆ ಹಣ್ಣು ತಿನ್ಸೋದು ಅಂತಿದ್ರಲ್ಲ. ಇದು ಮೈ ತಿಕ್ಕದು ಬ್ರಷು. ಇದೇನು ಬೀಜಗಳಿವು? ಇವು ಬೀಜಗಳು, ತರಕಾರಿ ಬೀಜಗಳು. ಹೀರೆಕಾಯಿ. ಹೌದು. ನುಗ್ಗೆ, ಹೀರೆಕಾಯಿ, ನುಗ್ಗೆ, ವೈಜಯಂತಿ ಮಣಿ ಅಂತ. ಇದು ಇದಕ್ಕೆ ಬಿತ್ತನೆ ಮಾಡೋದಕ್ಕೆ ಬಿತ್ತನೆ ಬೀಜಗಳು. ಇವು ಶರಬತ್ತುಗಳು. ಇವು ನೋನಿ, ಇದು ಅಲೋವೆರಾ, ನೋನಿ ಜ್ಯೂಸು, ಫ್ಯಾಷನ್ ಹಣ್ಣು, ಕೋಕಮ್. ಇದು ಭಾಳ ಒಳ್ಳೆಯದು. ಮಾವು. ಇದು ಟ್ರಿಪಲ್ ಇದು ಮಾಡಿದ್ದೀರಾ? ಅದನ್ನು ಪ್ಯಾಕ್ ಮಾಡಿ ಕೊಡ್ತೀರಾ? ತುಳಸಿ ಜ್ಯೂಸು, ವೆರಿ ಗುಡ್. ಸಂಜೆ ಮಲ್ಲಿಗೆ, ಇವೆಲ್ಲ ಪೌಡ್ರಾ? ಅದು ಬೀಜಗಳು. ಇದಕ್ಕೆ ಬಿತ್ತನೆಗೆ ಬೀಜ ಪ್ಯಾಕ್ ಮಾಡಬೇಕು. ಇವೆಲ್ಲ ನೀವು ಇಲ್ಲೇ ತಯಾರಿಸ್ತೀರಲ್ವ? ನೋಡಿ ಚವನಪ್ರಾಶ. ಚವನಪ್ರಾಶ್. ಇದರಲ್ಲಿ 70 ವನಸ್ಪತಿಗಳು ಇರ್ತವೆ. ಹುಣಸೆ ತೊಕ್ಕು, ನೋನಿ ಜ್ಯೂಸು, ಕಿತ್ಲೆ ಜ್ಯೂಸು, ಉಪ್ಪಿನದ್ದು. ಸಾಲ್ಟು, ಅದು ಸ್ವೀಟು. ಶುಂಠಿ ಶರಬತ್ತು. ಇದು ಅದು ಕೆನ್ನೇರಳೆ ಅಂತ, ನೇರಳೆ. ನೇರಳೆ ಆ್ಯಪಲ್ಲು. ಇದು ಒಂಥರ ರಾಜಕರಂಡೆ ಅಂತ ಒಂದು ವೆರೈಟಿ ಚೆರಿ. ಇದು ಚೆರಿ. ಇದು ನೀಮ್ ಆಯಿಲು. ತಲೆಗೆ ಯೂಸ್ ಮಾಡೋದಾ? ಮೈಗೆ ಏನಾದರೂ ಕಜ್ಜಿ ನೋವು ಬಂದರೆ ಕಜ್ಜಿ, ಮೈ ಅಂದರೆ ಸ್ಕಿನ್ ಡಿಸೀಸಸ್ ಸಂಬಂಧಪಟ್ಟ. ಜೇನುತುಪ್ಪ ನೀವು ಇಲ್ಲೇ ಇದು ಮಾಡಿರೋದಾ? ಇದು ಪುತ್ತೂರಿಂದ ನಮ್ಮ ಭಾವ ಇದೆ. ಅಲ್ಲಿಂದ ತರಿಸಿದ್ದೀರಾ? ಇಲ್ಲಿ ಸುಕ್ಕ ಮುಗಿದೋಗಿತ್ತು. ಅದು ಮಜ್ಜಿಗೆಗೆ ಮಸಾಲೆ ಅಂದರೆ ಅದಕ್ಕೆ ಹಾಕ್ಕೊಂಡು ಯೂಸ್ ಮಾಡಿ ಹಾಕಿ ಕುಡಿಯೋದು. ಅನ್ನ ಕಲಸಿ ಊಟನೂ ಮಾಡ್ಬೋದು, ಪುಡಿ ಥರ ಮಾಡಿಕೊಂಡು. ಇದೇನು ಎಣ್ಣೆ? ಅದು ತೆಂಗಿನ ಕರಟದ ಎಣ್ಣೆ. ಅದು ಫಂಗಲ್ ಎಲರ್ಜಿಗಳಿಗೆ, ಸ್ಕಿನ್ ಅಲರ್ಜಿ, ಎಲ್ಲ ಥರ ಸ್ಕಿನ್ ಅಲರ್ಜಿಗಳು. ಇವೆಲ್ಲ ನಿಮ್ಮ ಪುಸ್ತಕಗಳು. ಅನ್ನದಾತನ ಸಾವಯವ ಸೂಕ್ತಿಗಳು. ಇದು ಕೊಬ್ಬರಿ ಎಣ್ಣೆನಾ? ಕೊಬ್ಬರಿ ಎಣ್ಣೆ ಪ್ಯೂರು. ಈ ಕಡೆದು ಜೇನುತುಪ್ಪನೇ ದೊಡ್ಡದು. ಓಕೆ. ಹಾಗೆ ಇದು ಹೆರಳೆಕಾಯಿ ಅಂತ ಹೇಳ್ತಾರಲ್ಲ, ಅದರ ಸಿಪ್ಪೆದ್ದು ಉಪ್ಪು ಹಾಕಿದ್ದು ಅಥವಾ ಸಿಹಿ ಹಾಕಿದ್ದು ಎರಡೂ ಇದೆ. ಹಾಗೆ ಜಗತ್ತು ತಿನ್ನೋದಕ್ಕೆ, ಜೀರ್ಣಶಕ್ತಿಗಾಗುತ್ತೆ ಇದು. ಇವು ಜಾಮುಗಳು ಬೇರೆ ಒಂದು 4 ಥರದ್ದಿದೆ. ಇದು ಇದಲ್ವ? ಇದು ಅದೇ ಹೆರಳೆಕಾಯಿದು. ಇದು ಕುಂಕುಮ ಇದೆ, ಅರಿಶಿನ ಇದೆ. ಇದು ಅಡಿಕೆ ಕಾಫಿ, ಜಾಪತ್ರೆ, ಸೋಪುಗಳು ಒಂದು 20 ಥರ ಸೋಪ್ ಇದೆ. ದಾಸವಾಳ ಹೂವಿದ್ದು ಸೋಪ್ ಇದು. ಹಾಗೆ ಇದು ತುಳಸಿದು, ಅಡಿಕೆ,
ಇವೆಲ್ಲ ಇಲ್ಲೇ ತಯಾರಿಸೋದಲ್ಲ? ಎಲ್ಲ ಇಲ್ಲೇ ತಯಾರಿಸೋದು. ಹಾಲಿನ ಸೋಪು, ಮಜ್ಜಿಗೆ ಸೋಪು, ಪಂಚಗವ್ಯ ಅಲ್ಲ, ಇದಕ್ಕೆಲ್ಲ ಫೆಸಿಲಿಟೀಸ್ ಇದೆಯಾ? ನೀವೆಲ್ಲ ಅದನ್ನ ಗ್ರೈಂಡ್ ಮಾಡಿ ಇದು ಮಾಡಿ? ಇದೆ, ಎಲ್ಲ ಇದೆ. ಹಾಂ, ಓಕೆ. ಇದು ಇವನ್ನ ಸೋಪೇನೆ. ಇದು ಸೋಪು, ಇದು ಮೆಹಂದಿ ಪುಡಿ. ಆ ಕೆಳಗಡೆ ಬಾಟ್ಲುಗಳೇನದು? ಇದನ್ನು ಎಣ್ಣೆಗಳು. ಇದು ಚಳ್ಳೆ ಎಣ್ಣೆ, ಇದು ಫಂಗಲ್ ಇನ್ಫೆಕ್ಷನ್ಗೆ. ಅಂಟ್ವಾಳ ಪುಡಿ, ಹುತ್ತದ ಮಣ್ಣು, ಹಲ್ಲು ಪುಡಿ, ಇದು ತುಳಸಿ ಎಣ್ಣೆ ತಲೆಗೆ ಹಾಕೋಕ್ಕೆ. ಇದು ಪುನರ್ ಪುಡಿ, ಕೋಕಮ್ ಎಣ್ಣೆ. ಪುನರ್ ಪುಡಿ, ಕೋಕಮ್ ಎಣ್ಣೆ ಬೆಂಕಿಗೆ ಮುಟ್ಟಿದ ಗಾಯಕ್ಕೆಲ್ಲ. ಆಡಿಸೋಗೆ. ನಾನು ಇನ್ನೊಂದು ಯಾವುದೋ ಎಣ್ಣೆ ಕೇಳಿದೆ, ಅದು ಕಾಲು ನೋವಿಗೆ, ಮಂಡಿ ನೋವಿಗೆ. ಇದು ಎಂಥದ್ದು ಕಮ್ರಾಕ್ಷಿ ಎಣ್ಣೆ ಅಂತ, ಕಮ್ರಾಕ್ಷಿ ಎಣ್ಣೆ ಅಂತ ಎರಡು ಮಾಡ್ತೀವಿ, ಎರಡೂ ಅನುಕೂಲ ಆಗುತ್ತೆ. ಅಲ್ಲ, ಇನ್ನೊಂದು ಯಾವುದೋ ಮರದ್ದು, ಎಂಥದ್ದು ಮರ ಹೇಳಿದ್ರು ನನಗೆ, ಹಂಗೇನ ಏನೋ ಭಾಳ ಚೆನ್ನಾಗಿದೆ ನೇಮು. ಇನ್ನೊಂದು ಸಹ ತಿಳ್ಕೊಂಡು ಹೇಳ್ತೀನಿ ನಿಮಗೆ ಅದನ್ನ. ಸೇಮ್ ಅದೆಲ್ಲ ಅಷ್ಟೇ ಅಲ್ಲ? ಅವೆಲ್ಲ ದೊಡ್ಡ ದೊಡ್ಡ ಬಾಟ್ಲಲ್ಲಿ ಕಲೆಕ್ಟ್ ಮಾಡಿ ಇಟ್ಕೊಂಡ್ರೆ. ಹೌದು, ಸ್ವಲ್ಪ ಎಕ್ಸ್ಟ್ರಾ ಸಾಕು. ಸರಿ, ಧನ್ಯವಾದಗಳು.